ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಾನಿವತ್ತು ಆಡ್ತಿರೋದು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ 3 ಸೀರೀಸು 5 ಓವರ್ಸ್ ಮ್ಯಾಚ್ ಆಯಿತಾ. 3-3 ಮ್ಯಾಚ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಬಟ್ ಇಂಡಿಯಾ ಸ್ಕಾಟ್ ಸೆಲೆಕ್ಟ್ ಆಲ್ರೆಡಿ ಮಾಡಾಕಿದ್ದೆ, ಅಲ್ಲಿ ನೋಡಿರ್ಬೋದು ನೀವು. ಆಸ್ಟ್ರೇಲಿಯಾದಲ್ಲಿ ಬರೀ ಮ್ಯಾಕ್ಸ್ವೆಲ್ ಎಜಲೋಡ್ ಹಾಕೋಣ ಬಿಡಿ, ನಮ್ಗೆ ಹಾಕಬೇಕು. ಆ್ಯಂಡ್ ಇಟ್ಸ್ ನಾವು ಟಾಸ್ ಟೈಮ್ ಗೈಸ್. ಟಾಸಲ್ಲಿ ಇಂಡಿಯಾ ಗೆದ್ದಿದೆಯಾ ಸೋತಿದೆಯಾ ಗೊತ್ತಾಗಿಲ್ಲಲ್ಲ. ಅಪೋನೆಂಟ್ ಗೆದ್ದಿದ್ದೆ ಅಂದರೆ ಆಸ್ಟ್ರೇಲಿಯಾ ಗೆದ್ಬಿಟ್ಟು ಬಾಲ್ ಚೂಸ್ ಮಾಡಿದ್ದೆ ಗೈಸ್. ಇವಾಗ ನಾವು ಬಾಲಿಂಗು ಬ್ಯಾಟಿಂಗ್ ಫಸ್ಟ್. ನಾವು KL ರಾಹುಲ್ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ತರಿಸೋಣ. ಅಂಪೈರ್ಸ್ ನೋಡಿ ಹೆಂಗೆ ವಾಕಿಂಗಲ್ಲಿ ಬರ್ತಾವ್ರೆ. ರಾಹುಲ್ ಆ್ಯಂಡ್ ಶರ್ಮಾ. ಸ್ಟಾರ್ಕ್ ಫಸ್ಟ್ ಓವರ್ ಬಾಲಿಂಗ್ 5, 4, 3, 2, 1 ಆ್ಯಂಡ್ ದ ಫಾಸ್ಟ್ ಬಾಲ್. ಲೆಟ್ಸ್ ಗೋ. ಫಸ್ಟ್ ಬಾಲ್ ಏನಾಗ್ಬೋದು, ಅದು ಆಡಲ್ಲಿ ಬೇರೆ ಆಡ್ತಾಯಿದ್ದೀನಿ ಫಸ್ಟ್ ಟೈಮು. ಡಾಟ್ ನೋಡೋಣ ಗೈಸ್. ಅವರಿದೆ ಥರ ಡಾಟ್ ಆಡಿಸ್ತಾರೆ, ಅದಕ್ಕೆ ನಾನು ಡಾಟ್ ಆಡಿಸ್ದೆ. ಸೆಕೆಂಡ್ ಬಾಲ್ ಏನಾಗ್ಬೋದು. ವಾವ್ ಗೈಸ್, 6 ಹೊಡೆದಿದೆ ಇಲ್ಲಿ. ಸೆಕೆಂಡ್ ಬಾಲ್ ಅನ್ಬಿಲೀವೇಬಲ್ 6. ಅದು ಹಾಡಲ್ಲಿ ಕಷ್ಟ ಹೊಡೆಯೋಕ್ಕೆ. ಪಾಪ ನೋಡೋಣ ಮುಂದಕ್ಕೆ ಏನೇನಾಗ್ಬೋದು ಅಂತ. ಆ್ಯಂಡ್ ನಾನಿಲ್ಲಿ ಇದು ಆಡಿಸ್ತೀನಿ. ಮತ್ತು 3 ಮ್ಯಾಚಲ್ಲಿ ನೆಕ್ಸ್ಟ್ ನ್ಯೂಜಿಲೆಂಡ್ ಸೀರೀಸ್ ಬರುತ್ತೆ, ಅದನ್ನು ನೋಡೋಣ ಗೈಸ್. ಅಯ್ಯೋ, ಥರ್ಡ್ ಬಾಲ್ ಅಪೀಲ್ ಬರ್ತಾಯಿದೆ ಇಲ್ಲಿ ವಿಕೆಟ್ಗೆ. ಇಲ್ಲ, ತೊಗೊಳ್ಳೋದಂತೂ ಡೌಟು ಇವರು. ನೋಡೋಣ ಆಮೇಲೆ ಏನಾಗುತ್ತೆ. ತೊಗೊಳ್ಳಲ್ಲ ಅನ್ಕೊತೀನಿ ನನಗೂ ಗೊತ್ತಿರೋಂಗೆ. ತೊಗೊಳ್ಳಲ್ಲ ಗೈಸ್. ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾರೆ. ಸುಮ್ಮನೆ 8 ಸೆಕೆಂಡ್ಸ್ ವೇಸ್ಟ್ ಮಾಡಿದ್ರು ನಾನು 8 ಸೆಕೆಂಡ್ಸ್ ವೇಸ್ಟ್ ಮಾಡಿ. ಅಯ್ಯೋ ಗೈಸ್, ವಿಕೆಟ್ ಹೋಗೇ ಬಿಡ್ತಲ್ಲ. ಎಂಥ ಬೋಲ್ಡ್ ಆಯ್ತಾ. ಸ್ಟಾರ್ಕ್ ನಂಬರ್ 1 ಬಾಲರ್ ಗೈಸ್. ನನ್ನ ಫೇವ್ರೆಟ್ ಪ್ಲೇಯರ್ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಯಾರಂತ. ನಿಮ್ಮ ಫೇವ್ರೆಟ್ ಪ್ಲೇಯರು ಕಮೆಂಟ್ ನೋಡಿ ಹಂಗೆ ನೀವು ಪಿನ್ ಮಾಡಿಬಿಡಿ ಗೈಸ್, ಯಾರಂತ ನಿಮ್ಮ ಫೇವ್ರೆಟ್ ಪ್ಲೇಯರು. ವಿರಾಟ್ ಕೊಹ್ಲಿ ಬೆಸ್ಟ್ 90 ಅಷ್ಟೇನಾ. ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ ಏನು ಹೊಡಿಬೋದು ಅಂತ ನೋಡೋಣ ಬಿಡಿ, ಎಷ್ಟರಾಗಿದೆ ನಮಗೇನು. ವಾವ್, ಆ ಶಾಟ್ KL ರಾಹುಲ್ ಕೈಲಿ ಆಡೋಕ್ಕಾಗ್ತಿರ್ಲಿಲ್ಲ. ಆ ಶಾಟ್ ಫಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಸಿಕ್ಸರ್ ಗೈಸ್. ಎಂಥ ಶಾಟ್ ಇದು, ಆಫ್ ಸೈಡಲ್ಲಿ 6. ವಾವ್ ಗೈಸ್, ಫ್ಯಾಂಟಾಸ್ಟಿಕ್ ಗೈಸ್. ಸೆಕೆಂಡ್ ಬಾಲ್ ಮತ್ತೆ 6 ಹೊಡೋಕ್ಕೆ ಟ್ರೈ ಮಾಡ್ತಾರಾ. ನೋ ಕ್ಯಾಚ್ ಹೆಂಗೆ ಹಿಡಿದ. ಅಯ್ಯೋ, ಶಾರ್ಕ್ ಫಸ್ಟ್ ಓವರ್ 2 ವಿಕೆಟ್, 300 ಸ್ಟ್ರೈಕ್ ರೇಟ್ ವಿರಾಟ್. ನೋಡೋಣ ಗೈಸ್ ರಿಪ್ಲೇ. ಅವನಲ್ಲಿ ಹಿಂದೆ ಹೊಡ್ಕೊಂಡು ಹೋಗ್ತಾವನೆ. ಕ್ಯಾಚ್ ಹೆಂಗಿದೆ ಹಿಂದೆ ಹೊಡ್ಕೊಂಡು, ಅವ್ನು ಮುಂದೆ ನೋಡೇ ಇಲ್ಲಲ್ಲ ಬಾಲಲ್ಲಿ ಇತ್ತಂತ. ಕಂಪ್ಯೂಟ್ರೆಲ್ಲ ಮೋಸ. ಹಾರ್ದಿಕ್ ಪಾಂಡ್ಯನ್ ಕಟ್ಸೋಣ, ಸ್ಕೋರ್ ಬೇಕು. ಬೇಡ, ದುಬೆ ಇರಲಿ. ಒಂದು ಸ್ವಲ್ಪ ಲೆಫ್ಟ್ ರೈಟ್ ಕಾಂಬಿನೇಷನ್ ಇರಲಿ ಅಂತ. ರೋಕೋ ಆಡೋಕ್ಕಾಗಿಲ್ಲ ಇವತ್ತು, ಪಾರ್ಟ್ನರ್ಶಿಪ್ ಬಂದಿಲ್ಲ ರೋಕೋದು. ಸೊ ಬಿಡಿ, ಏನಾಗಲ್ಲ. ರೋಹಿತ್ ಶರ್ಮಾ ಫಸ್ಟ್ ಬಾಲ್ ಫೇಸಿಂಗ್. ಇಲ್ಲ ಆಗ್ತಾವ್ರಿ ಇವ್ರಿಗೆ, ಮೋಸ. ಫಸ್ಟ್ ಬಾಲ್ ಔಟ್ ಅಂದ್ಕೊಂಡಿದ್ದೆ, ಸಿಂಗಲ್ ಬಂತಲ್ಲ. ಸೆಕೆಂಡ್ ಬಾಲ್ ನೋಡೋಣ ಗೈಸ್ ಏನಾಗಬಹುದು ಅಂತ. ದುಬೆ ಬೆಸ್ಟ್ 24 ಥರ ಅಂದಾಗೆಲ್ಲ 6 ಬಂದೈತೆ. ಸರಿ ವಿರಾಟ್ಗಂತೆ 6 ಬಂತು, ಇವಾಗ ದುಬೆಗೆ 6 ಬರುತ್ತಾ ನೋಡಬೇಕು. ನೋ, ಸಿಂಗಲ್ ಗೈಸ್. 6 ಅಂತೂ ಬಂದಿಲ್ಲ. ಬಾಲ್ ಇಲ್ಲ ಆಗ್ತಾವ್ರು, ಮೋಸ ಮಾಡ್ತಾವ್ರು. ವೈಡ್ ಬಿಡಿ, ವೈಡ್. ಬಾಲ್ ಕೊಟ್ಬಿಟ್ರಲ್ಲ, ಬರ್ರಿ ಮೋಸ ಗೈಸ್. ಮತ್ತೆ ಅಲ್ಲೇ ಹಾಕ್ತಾರೆ, ಏನಿದು. ಅಲ್ಲಿ ಫೀಲ್ಡ್ರ್ ಬೇರೆ ನಿಲ್ಸೋರು, ಹೊಡೋಕ್ಕಾದ್ರೆ ಔಟ್ ಆಗ್ತೀನಿ. ಪರವಾಗಿಲ್ಲ, ಧೈರ್ಯ ಮೆಚ್ತೀನಿ ನಾನು. ಔಟ್ ಅಲ್ಲ ಗೈಸ್, ಔಟ್ ಆಗೋದೆ ಕೊನೆಗೂ. ಸೊ ಔಟೇ ಆಗೋದ್ನಲ್ಲ ಗೈಸ್, ಏನು ಮಾಡೋದು ಇವಾಗ. ಡೇವಿಡ್ ವಾರ್ನರ್ ಕ್ಯಾಚರ್ ಆ್ಯಂಡ್ ಮಾರ್ಕಸ್ ಸ್ಟೋನಿಸ್ ಬೌಲರ್. ಇವಾಗ ಕರ್ಸ್ಲೇಬೇಕು ನಮ್ಮ ಕುಂಫು ಪಾಂಡ್ಯನ. ನೋಡೋಣ, ಇಬ್ಬರು ಆಲ್ರೌಂಡರ್ಸ್ ಆಡ್ತಾರೆ. ಫಸ್ಟ್ ಬಾಲ್ ಏನಾಗ್ಬೋದು. ಫಸ್ಟ್ ಬಾಲ್ ಅಲ್ಲ ಇದು, ಮತ್ತೆ ಒಂದು ಸಿಂಗಲ್. ತುಂಬ ಜಾಸ್ತಿ ಬಾಲ್ ತಿಂತಾವಲ್ಲ ಅನ್ಕೊತೀನಿ ನನಗಂತೂ. ಡಬಲ್ ಇದು, ಸಿಂಗಲ್ ಅಲ್ಲ.
ಓಡ್ಬಿಡ್ಬೇಕು ಟೈಮ್ ಸಿಗ್ತಾಗ ಆಡಾಡು ತಾನೇ ಗೈಸ್. ಹಾರ್ದಿಕ್ ಪಾಂಡ್ಯ ಮ್ಯಾಕ್ಸ್ವೆಲ್ಗೆ ಫಸ್ಟ್ ಬಾಲೇ ಔಟಾ? ಅಯ್ಯಯ್ಯೋ ರಿಪ್ಲೇ ನೋಡಿ ನೀರಿಗೆ ನಂಗೆ ರಿವ್ಯೂ ಕೂಡ ತಗೊಳಕ್ ಬಿಡ್ತಾಯಿಲ್ಲ. ಅಲ್ಲಿ ಕಾಲ್ ಅಬ್ಸರ್ವ್ ಮಾಡಿ, ಕಾಲ್ ಕ್ರೀಸ್ ಒಳಗಡೆನೇ ಇದೆ, ಅಲ್ಲಿ ಕ್ರೀಸ್ ಆಚೆನೇ ಹೋಗಿಲ್ಲ. ಬರೀ ಮೋಸ. ಏನು ಮಾಡೋದು ಇವಾಗ? ಇಷ್ಟು ಮೋಸ. 20ಕ್ಕೆ 4 ವಿಕೆಟು. ಅಯ್ಯೋ ಈ ಥರ ಆದರೆ ಮುಗೀತು ನಮ್ಮ ಕತೆ. ವಾವ್, ಸಿಕ್ಸರ್ ಗೈಸ್. ಎಂಥ ಸಿಕ್ಸ್ ಗೊತ್ತಾಯಿತು ನೋಡಿ. ಎಂಥ ಟಚ್ ಕೊಟ್ಟರೆ ಎಂಥ ಸಿಕ್ಸ್ ಇದು ಗೊತ್ತಾಯಿತು. ಅಥವಾ ಮಸ್ತ್ ಸಿಕ್ಸ್ ಶ್ರೇಯಸ್ ಅಯ್ಯರಿಂದ ಬರ್ತಿದ್ದಂಗೆ. ಮ್ಯಾಕ್ಸ್ವೆಲ್ಗೆ ಮಾತ್ರ ಉಚ್ಕೊಳಂಗೆ ಕೊಟ್ಟಿದ್ದಾನೆ. ಅಂದರೆ ಬಾಲ್ನ ನೋಡಿ ಉಚ್ಕೋತಾವನಲ್ಲಿ ಬಾಲ್ನ ಹೇಳಿದ ತಕ್ಷಣ. ಮ್ಯಾಕ್ಸ್ವೆಲ್ ಕೈ ಅಬ್ಸರ್ವ್ ಮಾಡಿದ್ರೆ ನಾನು 6 ವೈಟ್ ಗೈಸ್, ವೈಟ್. ಇವಾಗ ಕ್ರೀಸಿಂದ ಆಚೆನೇ ಹೊಡೆಯಲ್ಲ, ಕ್ರೀಸಲ್ಲಿದ್ದಾಗ ಹೊಡೆದ್ಬಿಟ್ಟು ಔಟ್ ಅಂತ ಹೇಳೋದು. ಬರೀ ಇಂಥ ಆಟಗಳೇ ಗೈಸ್ ಅವ್ರು ಆಡೋದು. ಬರೀ ಮೋಸ. ಇನ್ನೊಂದು 6 ಸಿಂಗಲ್. ಶ್ರೇಯಸ್ ಅಯ್ಯರ್ ಪರವಾಗಿಲ್ಲ, ಸ್ವಲ್ಪ ಬಾಲ್ ತಿಂತಾಯಿಲ್ಲ. ದೂಬೆ ಸಕ್ಕತ್ ಬಾಲ್ ತಿಂದ್ಬಿಟ್ಟ. 9 ಬಾಲ್ಗೆ 6 ರನ್ ಹೊಡೆದವನೆ ಶ್ರೇಯಸ್ ಅಯ್ಯರ್ ಪಾಪ. T20 ಮ್ಯಾಚ್ ಬೇರೆ ಇತ್ತು. ಅಯ್ಯೋ ಕ್ಯಾಚ್ ಹೋಯ್ತಲ್ಲ ಇಲ್ಲಿ. ಶ್ರೇಯಸ್ ಅಯ್ಯರ್ ಔಟ್ ಹಾಕೋದು, ಅವ್ನು 6 ಹೊಡ್ತಿದ್ದ. ಈ ಥರ ಆಗ್ಬಿಡ್ತಿತ್ತಲ್ಲ. ಪ್ರೀ ಪ್ಲ್ಯಾನ್ ಮಾಡಿ ವಿಕೆಟ್ ತೆಗಿತಾರೆ ಗೈಸ್ ಅವರು. ವೈಡ್ ಹತ್ರ ಹಾಕ್ಬಿಡ್ತಾರೆ, ಆಮೇಲೆ ನೋಡ್ತಾರೆ. ನೋಡಿ ರೋಹಿತ್ ಶರ್ಮಾ ಮಾಡ್ದಾಗ ಮಾಡಿದ್ದಾನೆ. ಯಾಕಂದ್ರೆ ಹಿಂದೆ ಒಳಗೆ ಹೋಗಿ ಪ್ರೀ ಪ್ಲ್ಯಾನ್ ಇಕ್ಕೋರಲ್ಲಿ ಇದನ್ನು ಫೀಲ್ಡ್ ಸಿಕ್ಕಿದ್ರು ನಾವು ನೋಡಲ್ಲ ಅಂತ ಇದು ಹೊಡೆದು ಬಿಡೋದು. ಆನ್ ಫೀಲ್ಡ್ ಸೆಟ್ ಮಾಡಬೇಕು. ಸ್ಕೋರ್ ಬೇರೆ ಇಲ್ಲ ಅಲ್ಲಿ. 40 ಬಂದರೂ ಸಾಕು. 40 ಇದೆಯಲ್ಲ ಅಲ್ಲಿ. ದೂಬೆ ಒಂದು 6 ಹೊಡೆದ ಪಾಪ ಲಾಸ್ಟಲ್ಲಿ. ಅಕ್ಷರ್ ಪಟೇಲ್ ಸುಮ್ಮನೆ ಬಂದ ಪಾಪ. ಎಲ್ಲಿರೋ ಬಾಲ್ ಆಡ್ತಾವ ನೀನು. ಥರ ಆಗ್ಬಿಡ್ತೈತಲ್ಲ. ಇವಾಗ ನೋಡೋಣ. ಫಸ್ಟ್ ಬಾಲ್ ವಿತ್ ಹರ್ಷದೀಪ್ ಸಿಂಗ್. ಇಂಡಿಯಾ ಎಲ್ಲ ಅವನಿಗೆ ಅಲ್ಲ ಕೊಡೋದು. ಬುಮ್ರಾ ಫಸ್ಟ್ ಓವರೆಲ್ಲ ಕೊಡೋಲ್ಲ ಅವರು. 4th or 5th ಓವರ್ ಕೊಡ್ತಾರೆ. ಫಸ್ಟ್ ಬಾಲ್ ಏನಾಗಿರ್ಬೋದು? ಅಯ್ಯೋ ಫಸ್ಟ್ ಬಾಲೇ 4. ಎಂತ ಮಾಡುವುದು ಗೈಸ್ ಇಂಥ ಅವರಿಗೆ. ಫಸ್ಟ್ ಬಾಲೇ ಪ್ರೀ ಪ್ಲ್ಯಾನ್ ಮಾಡಿ 4 ಹೊಡೆದಿದ್ದಾರೆ. ಸೆಕೆಂಡ್ ಬಾಲ್ ಏನಾಗ್ಬೋದು ಅಂತ ನೋಡೋಣ. ವಿಕೆಟ್ ಗೈಸ್, ವಿಕೆಟ್. ರಿವ್ಯೂ ತೊಗೊಂಡಿದ್ನಲ್ಲ ವಿಕೆಟು. ರಿವ್ಯೂ ಲಾಸ್ಟು ಅಂದ್ಕೊಂಡು ವಿಕೆಟ್ ರಿವ್ಯೂ ತೊಗೊಂಡೆ. ವಿಕೆಟ್ ಗೈಸ್. ಅಕ್ಷರ್ ಪಟೇಲ್ ಮಾತ್ರ ಮಸ್ತ್ ವಿಕೆಟ್ ತೆಗೆದ. ಡೇವಿಡ್ ವಾರ್ನರ್ ನೋಡ್ಬೋದಲ್ಲಿ ಎಂಥ ಕ್ಯಾಚಲ್ಲಿ ಶ್ರೇಯಸ್ ಅಯ್ಯರಿಂದ. ಚಿಂದಿ ಶ್ರೇಯಸ್ ಅಯ್ಯರಿಂದ ಕ್ಯಾಚು. ಅಲ್ಲಿಗೆ ರಾಹುಲ್ ಸೆಲೆಬ್ರೇಷನ್ ನೋಡಿ ಅಂತ. ಮತ್ತೆ ಫೀಲ್ಡ್ ಸ್ವಲ್ಪ ಸೆಟ್ ಮಾಡ್ಕೊಬರೋಣ. 2 ಓವರ್ ಕಂಪ್ಲೀಟ್ ಆಗಿದೆ. ಬುಮ್ರಾ ಕ್ಯಾಚೇ ಬರ್ತಾಯಿಲ್ಲ ಒಂದು ಕೂಡ. ಆಲ್ರೆಡಿ 8 ರನ್ ಹೊಡೆದ್ಬಿಟ್ಟವ್ರು ಬುಮ್ರಾಗೆ. ಮತ್ತು ವಿಕೆಟ್ ಬರುತ್ತಾ ಅಂದ್ಕೊಂಡಿದ್ದೀನಿ. 4 ಐತಲ್ಲ. 12 ರನ್ ಗೈಸ್. ಇವಾಗ ಬುಮ್ರಾ ಒಬ್ಬನೇ ಹೊಡ್ಸ್ಕೊಂಡಿರೋದು. ಅವನೇ ಕಾಸ್ಟ್ಲಿ ಆಗಿಬಿಡ್ತಾವನೆ. ಸಿರಾಜಿಗೆ ಲಾಸ್ಟ್ ಓವರ್ ಕೊಟ್ಬಿಟ್ಟು ಅವನ ಕೈಲಿ ಕಂಟ್ರೋಲ್ ಮಾಡಿಸೋಣ. ಈ ಓವರ್ ಇವನಿಗೆ ಕಂಟ್ರೋಲ್ ಮಾಡಿಸ್ಬಿಟ್ಟು ಸಿರಾಜಿಗೆ ಲಾಸ್ಟ್ ಓವರ್ ಕೊಡೋಣ, ಪ್ರೆಷರ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬುಮ್ರಾ ವಿಕೆಟ್ಸ್ ತೆಗಿತಾನಂತ. ಇವನು ಏನಿಲ್ಲ, ಬುಮ್ರಾ ವಿಕೆಟ್ ಇಲ್ಲ, ಏನಿಲ್ಲ. ಚಹಲ್ ಅಯ್ಯೋ ಬಾಲ್ ಹೆಂಗೆ ಬೌನ್ಸಾಯ್ತು ಗೊತ್ತಾಯಿತು ಪಪ್ಪ. ಸಾಕಾದಾಗ ಬೌನ್ಸಾಯ್ತು. ಯು ಬ್ಯೂಟಿ ಚಹಲ್. 4 ಬಾಲಲ್ಲಿ 3 ಬಾಲ್ ಡಾಟ್. 1 4 ಗೈಸ್. ವಾವ್. ಗೂಗ್ಲಿ ಹಾಕಿದ್ರೆ ಮಸ್ತ್ ಇರುತ್ತೆ. ಇದು ಯಾವುದೋ ಅಡ್ಜಸ್ಟ್ ಏನೋ ಆಯ್ತಿದು, ಹೆಸರು ಗೊತ್ತಾಗಿಲ್ಲ. ಸಿಂಗಲ್ ಗೈಸ್. ಇದೊಂದು ಬಾಲ್ ಮತ್ತೊಂದು ಡಾಟ್ ಮಾಡ್ಕೊಬಿಡ್ಬೇಕು. ಸಿಂಗಲ್ ಬಿಡಬಾರ್ದು. ಸ್ಮಿತ್ಗೆ ಸ್ಟ್ರೈಕೇ ಕೊಡಬಾರ್ದು. ವಾವ್ ವಿಕೆಟ್ ಗೈಸ್. ಎಂಥ ವಿಕೆಟ್ ಇದು ಮಾತ್ರ. ನೋಡ್ಬೋದು ನೀವು ಅಲ್ಲಿ.
ನೋಡಿ ವಿಕೆಟ್ ಬೋಲ್ಡ್ ಎಗ್ರೋಯ್ತು. ಅಪ್ಪೀಲ್ ಮಾಡ್ತಾರೆ ಬೋಲ್ಡ್ ಎಗ್ದ್ರು ಕೂಡ. ಏನಿದು ಅರ್ಥನೇ ಆಗ್ತಾಯಿಲ್ಲ. ಸಿರಾಜ್ ಫಸ್ಟ್ ಬಾಲ್ಗೆ ಸ್ಮಿತ್ಗೆ ಚೆಕ್ ಹೋಗ್ಬಿಡ್ತಾ. ಫಸ್ಟ್ ಬಾಲೇ ವಿಕೆಟ್ ಗೈಸ್. ಸ್ಮಿತ್ ಫಸ್ಟ್ ಬಾಲೇ ವಿಕೆಟ್ಟು. ಏನು ಹೇಳೋಣ ಹೇಳಿ ಇಂಥವ್ರಿಗೆಲ್ಲ. ಫಸ್ಟ್ ಬಾಲ್ ವಿಕೆಟ್ ಹೋಗಿದ್ದಾರೆ ಸಿರಾಜ್. ಹಾರ್ದಿಕ್ ಪಾಂಡ್ಯ ಬಂದು ಕೈ ತಡ್ತಿರೋದಲ್ಲಿ ಪಾಪ ಬಾಲಿಂಗ್ ಸಿಕ್ಕಿಲ್ಲ. ಹಾರ್ದಿಕ್ ಪಾಂಡ್ಯದ ಕಾಂಟ್ರಿಬ್ಯೂಷನ್ ಇಲ್ಲ ಅಲ್ಲಿ, ಪರವಾಗಿಲ್ಲ. ಅಲೆಕ್ಸ್ ಕ್ಯಾರಿ, ಲೆಬೂಷನ್ ಕ್ಯಾರಿ ಅಂತ ತೋರಿಸಿದ್ರಲ್ಲ ಇವಾಗ ತಾನೆ. ಕ್ಯಾರಿ ನಾನ್ ಸ್ಟ್ರೈಕು, ಲೆಬೂಷನ್ ಸ್ಟ್ರೈಕಾ ಆ ಥರ. ಈ ಬಾಲ ವಾವ್ ಚಿಂದಿಗೆ ಉರ್ಸೋದ್ರಲ್ಲಿ ಮಾತ್ರ ಸಿರಾಜು ಎತ್ತಿದ ಕೈ. ವಿರಾಟ್ ಕೊಹ್ಲಿ ಇದ್ದರೆ, ವಿರಾಟ್ ಇಲ್ಲ ಅಂದರೆ ಏನಿಲ್ಲ. ವಿರಾಟ್ ಇದ್ದರೆ ವಿರಾಟ್ ಸ್ವಲ್ಪ ಬರ್ತಾನಲ್ಲ ಉಡ್ಸೋಕ್ಕೆ, ಅದಕ್ಕೆ. ವಾವ್, ಒಂದು ಬ್ಯಾಟ್ ಹತ್ರ ಆಗ್ತಾನೆ ಇಲ್ಲ, ಗೊತ್ತಾಗ್ತಾಯಿಲ್ಲ ಪಾಪ ಅವನಿಗೆ ಅನ್ಕೊತೀನಿ. ಬಾಲ್ ಅಯ್ಯೋ ವೈಟ್ ಬೇಡ. ವಾವ್, ಇವಾಗ ಒಂದು ವಿಕೆಟ್ ಎಗ್ರೋಗ್ಬೇಕು ಗೈಸ್. ಇಲ್ಲ ಸಿಕ್ಸು. ಒಂದು ಬಾಲ್ ಹಿಂದೆ ಹೋಗಿದ ಥರ ಕಾಣಿಸ್ತಲ್ಲ. ಆಮೇಲೆ ಕ್ಯಾಮ್ರಾ ಇಲ್ಲಿ ತೋರಿಸ್ತವ್ರೆ. ಬರೀ ಮೋಸ. ಈ ಬಾಲ್ ಆದರೂ ವಿಕೆಟ್ ತೆಗಿಬೇಕು ಗೈಸ್. ಬುಡ ಹೊಡೆಯೋಣ, ನೋಡೋಣ ವಿಕೆಟ್ ಬರುತ್ತಾ ಇಲ್ಲ ಅಂತ. ವಿಕೆಟ್ ಬಂದಿದ್ದೆ ಗೈಸ್ ಕೊನೆಗೂ ಇಂತು ಫುಲ್ಲು. ಲೆಬೂಷನ್ 4 ಬಾಲ್ಗೆ 6 ರನ್, 150 ಸ್ಟ್ರೈಕ್ ರೇಟು. ಅಯ್ಯಯ್ಯೋ, ಒಂದೇ ಬಾಲ್ಗೆ 1 ರನ್ ಬೇಕು. ಎಂಥ ಮ್ಯಾಚ್ ಅಂದರೆ 1 ಬಾಲ್ 1 ರನ್. ಸೂಪರ್ ಓವರ್ ಆದರೂ ಹೋಗ್ಬೇಕು ಇವಾಗ. ಅಯ್ಯೋ ಪ್ಲೀಸ್. ಸೂಪರ್ ಓವರ್ಗೆ ಹೋಗಿದೆ ಗೈಸ್. ನೀವು ಇಲ್ಲಿ ಪಾರ್ಟ್ 2 ಅಲ್ಲಿ ಬರ್ತದೆ ಸೂಪರ್ ಓವರ್ ನೋಡಬೇಕಂದ್ರೆ ಇದೇ ಚಾನಲಲ್ಲಿ ನೋಡಿ ಗೈಸ್. ಸೊ ಇಲ್ಲಿ ಪಾರ್ಟ್ 2 ಬೇಕಂದರೆ ನೆಕ್ಸ್ಟ್ ಈ ಚಾನಲ್ಲೇ ನೋಡಿ. ಸೊ ಗುಡ್ ಬೈ ಎಲ್ಲರಿಗೂ, ಟಾಟಾ ಬಾಯ್ ಹೇಳ್ತಿದ್ದೀನಿ. ಪಾರ್ಟ್ 2